ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕ್ಷಮಿಸಿ ಸರ್, ನೀವೇ ಆ ಜಾಗನ ಬೇಡ ಅಂದ್ರಿ ಅಂತ ಹೇಳಿದ್ದು ಈ ಏಜೆಂಟು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಬೇರೆ ಇನ್ಯಾರೋ ಜಾಸ್ತಿ ದುಡ್ಡು ಕೊಡ್ತಿದ್ದಾರೆ ಅಂತ ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿದ್ದು ಇವನೇನೆ. ಅದಕ್ಕೆ ಹೇಗಿದ್ರು ಸೈಟ್ ಸೇಲ್ ಆಗ್ತಿದ್ದಿಲ್ಲ ಅಂತ ನಾನು ಒಪ್ಕೊಂಡೆ. ನೋಡಿ ಸರ್, ನಾವು ಒಂದ್ಸಲ ಅಡ್ವಾನ್ಸ್ ತಗೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಮಾತಕ್ಕೆ ತಪ್ಪೋರಲ್ಲ. ನೋಡಿ, ಇಂಥವನಿಂದ ನಿಮ್ಮಂಥವ್ರಿಗೆ ಎಂಥ ಕೆಟ್ಟ ಹೆಸರು. ದುಡ್ಡಿನ ಆಸೆಗೆ ಎರಡೂ ಕಡೆ ಮೋಸ ಮಾಡ್ತಿದ್ದಾನೆ. ನಾನು ನಿನ್ನ ಹತ್ರ ಎಷ್ಟು ವರ್ಷದಿಂದ ವ್ಯವಹಾರ ಮಾಡ್ತಾ ಇಲ್ಲ? ಇದೇ ಥರ ನೀನು ಎಷ್ಟು ಸಲ ನಾನು ಮೋಸ ಮಾಡಿರ್ತೀಯ? ಅಯ್ಯೋ ಸರ್, ಸುಮ್ಮನೆ ನನ್ನ ಮೇಲೆ ಆಪಾದನೆ ಮಾಡಬೇಡಿ. ನಾನು ಇದುವರೆಗೂ ಯಾವತ್ತೂ ಈ ಥರ ಕೆಲಸ ಮಾಡಿದವನೇ ಅಲ್ಲ. ಅಗ್ರಿಮೆಂಟ್ ಆದಮೇಲೆ ಸೈಟ್ ಇವ್ರಿಗೆ ಕೊಡಬೇಕಾಗಿತ್ತು. ಆದ್ರೆ ಏನು ಮಾಡೋದು, ಆ ಹೆಂಗಸು ಇವ್ರ ಮ್ಯಾನೇಜರ್ ಜೊತೆಲೇ ಬಂದು ದುಡ್ಡು ಎಷ್ಟಾದರೂ ಖರ್ಚಾಗಲಿ ಈ ಜಾಗ ನನಗೆ ಬೇಕು ಅಂದರು. ಮ್ಯಾನೇಜರೇ ಜೊತೆಲಿದ್ರಲ್ಲ, ಇವ್ರಿಗೂ ವಿಷಯ ಗೊತ್ತಾಗಿರುತ್ತೆ ಅಂತ ನಾನು ಸುಮ್ಮನಾದೆ. ನಮ್ಮ ಮ್ಯಾನೇಜರ ಸಾಧ್ಯನೇ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೇಡ. ಇಷ್ಟೊತ್ತು ನಮ್ಮ ಹತ್ರನೇ ಒಂದು ಮಾತಾಡಿ ಈಗ ಓನರ್ ಮುಂದೆ ಬೇರೆ ಮಾತಾಡ್ತಿದ್ಯಾ? ಇಲ್ಲ ಸರ್, ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಬೇಕಾದ್ರೆ ನಿಮ್ಮ ಮ್ಯಾನೇಜರ್ನ ವಿಚಾರಿಸ್ತೀವಿ. ನೀನೇನಾದ್ರೂ ಸುಳ್ಳು ಹೇಳ್ತಿದ್ಯ ಅಂತ ಗೊತ್ತಾದ್ರೆ ಸರಿ ಸರ್, ಇದನ್ನೆಲ್ಲ ನೀವು ಆಮೇಲೆ ವಿಚಾರಿಸ್ಕೊಳ್ಳಿ. ಮೊದಲು ಜಾಗನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಪೇಮೆಂಟ್ ಎಲ್ಲ ನಾನು ಹೇಳ್ದಾಗೆ ಆಗಬೇಕು. ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಈ ಜಾಗ ಕೈ ತಪ್ಪು ಹೋಗುತ್ತೆ ಅಂದ್ಕೊಂಡಿದ್ವಿ. ಅದೇ ಮತ್ತೆ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಾವೇನು ಬರ್ತೀವಿ. ಓಕೆ ಸರ್. ಹಾಂ, ಮೊದಲು ಆಫೀಸಿಗೆ ನಡಿ. ನಾನು ಆ ಮ್ಯಾನೇಜರ್ ಹತ್ರ ಮಾತಾಡಬೇಕು. ಅಂದ್ರೆ ಈ ಕೆಲಸ ಎಲ್ಲ ಮ್ಯಾನೇಜರ್ ಮಾಡಿದ್ದಾನಂತನ? ಅದು ನನಗೆ ಗೊತ್ತಿಲ್ಲ, ಆದರೆ ನಾನು ಮ್ಯಾನೇಜರ್ ಹತ್ರ ಮಾತಾಡಲೇಬೇಕು. ದುಡ್ಡು ನಾಸೆ ಒಂದು ಸಲ ಹೋಗ್ಬಿಟ್ರೆ ಯಾರನ್ನೂ ನಂಬಕ್ಕಾಗಲ್ಲ. ಮೊದಲು ನಡಿ. ಆಯ್ತು, ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ. ಮೊದಲು ಮನೆಗೆ ಹೋಗೋಣ. ನಮಗೆ ಮ್ಯಾನೇಜರ್ ವಿಚಾರಿಸ್ಕೊಳ್ಳೋದಕ್ಕಿಂತ ಆ ಸೈಟ್ನ ನಮ್ಮ ಹೆಸರು ಮಾಡ್ಕೊಳ್ಳೋದು ಮುಖ್ಯ. ಮೊದಲೇ ಮನೇಲಿ ಎಲ್ಲರೂ ಟೆನ್ಷನಲ್ಲಿ ಇರ್ತಾರೆ, ಸೈಟ್ ನಮ್ಗೆ ಆಗಿದೆಯೋ ಇಲ್ವೋ ಅಂತ. ಮೊದಲು ಅವ್ರಿಗೆ ವಿಷಯ ತಿಳಿಸೋಣ, ನಮ್ಮ ಹೆಸರಿಗಾಗಿದೆ ಅಂತ. ಆಮೇಲೆ ಬೇಕಿದ್ರೆ ಬೇರೆ ಕೆಲಸ ಮಾಡೋಣ. ಬನ್ನಿ. PARENTS parents, USE ಊಸ್ to KIDS cuts, AS ಆಸ್. ಅಂಕಲ್, ಕನ್ನಡ ಪೇಪರ್ ಅಲ್ಲಿದೆ. ಇನ್ನು ಅಕ್ಟೋಬರ್ ಅಲ್ವೇನಮ್ಮ? COV. ಅಂಕಲ್, ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ಮನೆಗೆ ಸ್ವಲ್ಪ ದಿನಸಿ ತಂದು ಕೊಡ್ತೀರಾ? ಇದೇನಮ್ಮ ಹೀಗೆ ಕೇಳ್ತೀಯಾ? ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳುವಂಥದ್ದು ಏನಮ್ಮ ಇದೆ? ನಾನು ಈ ಮನೇಲಿ ಒಬ್ಬ ಅಂದ ಮೇಲೆ ಈ ಮನೆ ಕೆಲಸ ಮಾಡೋದು ನನ್ನ ಜವಾಬ್ದಾರಿ ಅಲ್ವಾ? ದತ್ತ ಅವರು ತೀರ್ಥಯಾತ್ರೆಗೆ ಹೋಗೋದಕ್ಕೂ ಮುಂಚೆ ನನ್ನ ಹತ್ರ, ನೋಡಯ್ಯ, ಈ ಮನೆ ಜವಾಬ್ದಾರಿ ನಿಂದು, ಈ ಮನೇಲಿರೋರ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಹೋಗಿದ್ದಾರೆ. ಅಂದಮೇಲೆ ಇಷ್ಟು ಸಣ್ಣ ಕೆಲಸ ನಾನು ಮಾಡೋಕ್ಕಾಗೋದಿಲ್ವೇ? ಏನು ಯೋಚನೆ ಮಾಡಬೇಡ, ಇಷ್ಟೊಂದು ಕೇಳ್ಕೊಡೋ ಅವಶ್ಯಕತೆ ಇಲ್ಲ. ಕೊಡು, ಚೀಟಿ ಕೊಡು, ಬ್ಯಾಗ್ ಕೊಡು, ನಾನು ಹೋಗಿ ತರ್ತೀನಿ. ಈ ಲಿಸ್ಟಲ್ಲೆಲ್ಲ ಬರ್ದಿದ್ದೀನಿ. ಏನಾದರೂ ಮಿಸ್ ಆಗಿದ್ರೆ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಆಹಾ, ವಾರನೂ ಇದೇ ಥರ ಚೀಟಿ ಬರೆದು ಕೊಡ್ತಾ ಇದ್ರೆ ನಾನು 1 kg ತರೋ ಜಾಗದಲ್ಲಿ 800 ಗ್ರಾಮ್ ತಂದು ಉಳಿದ 200 ಗ್ರಾಮ್ ದುಡ್ಡನ್ನ ಉಳಿಸ್ಕೋತಾ ಹೋಗ್ಬೋದು. ಆಹಾ, ಲಿಸ್ಟು ತುಂಬ ಚಿಕ್ಕದಾಯ್ತು ಅನ್ನಿಸ್ತಿಲ್ವೇ? ಸಾಕು, ಒಂದು ನಿಮಿಷ, ದುಡ್ಡು ತೊಗೊಂಡು ಬರ್ತೀನಿ. ದುಡ್ಡು ತರ್ತೀನಿ ಅಂತ ಅಡುಗೆ ಮನೆ ಕಡೆ ಹೋದ್ಲಲ್ಲ. ತಗೊಳ್ಳಿ ಅಂಕಲ್, ಸ್ವಲ್ಪ ಬೇಗ ತಗೊಂಡು ಬನ್ನಿ. ರಾತ್ರಿ ಅಡುಗೆಗೆ ದಿನಸಿ ಇಲ್ಲ. ಯೋಚನೆ ಮಾಡಬೇಡಮ್ಮ, ಈಗ ಹೋಗಿ ಆ ಅಂಗಡಿಯವನ ಹತ್ರ ಚೆನ್ನಾಗಿ ಚೌಕಾಸಿ ಮಾಡಿ ದುಡ್ಡು ಉಳಿಸಿ ತಗೊಂಡ್ಬಂದ್ಬಿಡ್ತೀನಿ. ಸರಿ ಅಂಕಲ್. ಹೆಂಗಸರು ದುಡ್ಡನ್ನು ಎಂತೆಂಥ ಕಡೆ FD ಮಾಡಿಬಿಡ್ತಾರೆ, ಗೊತ್ತೇ ಆಗಲ್ಲ. ಆ ಸಾಸಿವೆ ಡಬ್ಬದಲ್ಲಿರೋ ಕಾಸು ನನ್ನ ಜೇಬಲ್ಲಿದ್ದರೆ ವಾಸ್ತು ಸರಿಯಾಗಿರುತ್ತೆ. ಇರ್ಲೇ, ದುಡ್ಡಿಟ್ಟಿರೋದನ್ನ ನೋಡ್ಕೊಂಡಾಯ್ತಲ್ಲ,
ರಾತ್ರಿ ಕಾರ್ಯಾಚರಣೆ ಮಾಡಿದ್ರಾಯ್ತು. ಸೊಸೆ ಮುದ್ದು, ಏನಿದು? ನೀರು. ಅದ್ ನನಗ್ ಕಾಣಿಸ್ತಿದೆ, ನೀವ್ಯಾಕ್ ತಂದ್ರಿ? ಎಂಥ ಪ್ರಶ್ನೆ ಕೇಳ್ಬಿಟ್ಟೆ ಸೊಸೆ ಮುದ್ದು. ಅಲ್ಲ, ನನ್ನ ಸೊಸೆ ಕೆಲ್ಸಕ್ಕೆ ಹೋಗ್ತಾಳೆ, ಆಯಾಸ ಆಗಿರತ್ತೆ, ಮನೆಗೆ ಬಂದು ಸುಸ್ತಾಗಿ ಕೂತ್ಕೋತಾಳೆ, ನೀರು ಕೊಡಬೇಕು ಅಂತ ತಗೊಂಬಂದಮ್ಮ. ಸಂಪಾದನೆ ಮಾಡೋರ್ಗೆ ಆರೈಕೆ ಮಾಡಬೇಕು ಮಗು. ನಿಮ್ಮ ಆರೈಕೆ ನನಗ್ ಬೇಕಾಗಿಲ್ಲ. ಅಂಕಲ್, ಏನಿದು? ನಾನು ನಿಮ್ಗೆ ದಿನಸಿ ಎಲ್ಲ 1 kg ತಗೊಂಡ್ ಬನ್ನಿ ಅಂದ್ರೆ ಬರೀ ಅರ್ಧ kg ತಂದಿದ್ದೀರಲ್ಲ. ಅಯ್ಯಯ್ಯೋ, ಗೊತ್ತಾಗೋಯ್ತಾ? ಕರೆಕ್ಟಾಗಿ 800 ಗ್ರಾಮೇ ತಗೋಬೇಕಾಗಿತ್ತು, ಗೊತ್ತಾಗ್ತಿರ್ಲಿಲ್ವೇನೋ. ಆತರ ಪಟ್ಟು ಅರ್ಧ kg ತಗೊಂಡ್ಬಿಟ್ಟೆ. ಏನ್ ಹೇಳ್ತಿದ್ಯಾ ಸಿರಿ? 1 kg ಬರ್ದಿದ್ರೆ ಅರ್ಧ kg ತಂದಿದಾರ? ಇನ್ನೇನಮ್ಮ ಮಾಡ್ಲಿ, ಕೊಟ್ಟಿರೋ ದುಡ್ಡು ಸಾಕಾಗ್ಬೇಕಲ್ವಾ, ಅದಕ್ಕೆ ಒಂದ್ ಎರಡೇ 2 ಐಟಮ್ ಮಾತ್ರ ಸ್ವಲ್ಪ ತಂದೆ ಅಷ್ಟೆ. ಇಲ್ವಲ್ಲ ಅಂಕಲ್, ನಾನೆಲ್ಲ ಸರಿಯಾಗಿ ಲೆಕ್ಕ ಹಾಕಿ ಕರೆಕ್ಟಾಗಿ ದುಡ್ಡು ಕೊಟ್ಟಿದ್ನಲ್ಲ. ಮಾವ, ಇದ್ರಲ್ಲಿ ನಿಮ್ ಕಿತಾಪತಿ ಏನಾದ್ರೂ ಇದೆಯಾ? ನೀವು ದುಡ್ಡು ಉಳಿಸ್ಕೊಂಡ್ರಾ? ಅಯ್ಯೋ ದೇವ್ರೆ, ಇದೇನಮ್ಮ ಹೀಗೆ ಮಾತಾಡ್ತಾ ಇದೀಯಾ? ಏನೋ ಪಾಪ ಅವಳು ಅಷ್ಟೊಂದು ಕೇಳ್ಕೊಂಡ್ಲಲ್ಲ ಅಂತ ನಾನೇ ದಿನಸಿ ಅಂಗಡಿವರೆಗೂ ನಡ್ಕೊಂಡು ಹೋಗಿ ದಿನಸಿ ತಗೊಂಬಂದ್ರೆ ಈಗ ಅವಮಾನ ಮಾಡೋದು, ಈಗ ಗೌರವ ಕೊಡೋದು. ಅಲ್ಲಮ್ಮ, ನೀನ್ ಕೊಟ್ಟಿರೋ ದುಡ್ಡಲ್ಲಿ 4 ಕಾಸು ಉಳಿಸ್ಕೊಂಡು ನಾನೇನ್ ಬೆಂಗಳೂರಲ್ಲಿ 5-6 ಸೈಟ್ ತಗೊಳಕ್ಕಾಗತ್ತಾ? ಈ ರೀತಿ ಚಿಲ್ಲರೆ ಕಾಸಿಗೆಲ್ಲ ಆಸೆ ಪಡೋನಲ್ಲ ನಾನು, ಬರೀ ಅನುಮಾನ ಪಡೋದೇ ಆಗೋಯ್ತು. ಮಾವ ನಿಂತ್ಕೊಳ್ಳಿ. ಮಾವ, ಹೋಗ್ಲಿ ಬಿಡು ಸಂಧ್ಯಾ, ಇನ್ಮೇಲೆ ದಿನಸಿನ ನಾನೇ ತರ್ತೀನಿ. ಹಾಗಂತ ಇವ್ರನ್ನ ಸುಮ್ಮನೆ ಬಿಟ್ರೆ ಇಂಥದ್ದೇ ಏನಾದ್ರೂ ಕಿತಾಪತಿಗಳು ಮಾಡ್ತಾನೆ ಇರ್ತಾರೆ ಸಿರಿ. ಆಯ್ತು ಬಿಡು, ಮೊದಲನೇ ದಿನ ಕೆಲ್ಸಕ್ಕೆ ಹೋಗಿ ಬರ್ತಿದ್ಯಾ? ಹೇಗಿತ್ತು ಕೆಲಸ? ಎಲ್ಲ ಅಡ್ಜಸ್ಟ್ ಆಗತ್ತಾ? ನಿಂಗೆ ಕೆಲಸ ಇಷ್ಟ ಆಯ್ತಾ? ಎಲ್ಲ ಇಷ್ಟ ಆಯ್ತು ಸಿರಿ. ಮೊದಲನೇ ದಿನನೇ ನನ್ಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ದಸರಾಗೆ ಅಂತ ನನಗೆ ಕೆಲವು ಈವೆಂಟ್ಸ್ಗಳನ್ನ ವಹಿಸಿದ್ದಾರೆ, ಅದನ್ನೆಲ್ಲ ನಾನೇ ನಿಭಾಯಿಸ್ಬೇಕು. ಹೌದಾ? ಪರವಾಗಿಲ್ವೇ? ಹಾಗಾದ್ರೆ ನಿನ್ ಜಾಣ್ಮೆ ಏನು ಅಂತ ಮೊದಲನೇ ದಿನನೇ ಅವ್ರಿಗೆ ಗೊತ್ತಾಗಿದೆ. ಏನ್ ಸಿರಿ, ತಮಾಷೆ ಮಾಡ್ತಿದ್ಯಾ? ಛೆ, ನಾನು ಹಾಗೆ ಹೇಳಲಿಲ್ಲ ಸಂಧ್ಯಾ. ಇಲ್ಲಿವರೆಗೂ ನಿನ್ನ ಜಾಣತನನ ಸರಿಯಾದ ದಾರಿನಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ ಅಷ್ಟೆ. ಅದು ಬಿಟ್ರೆ ನೀನು ನಿಜವಾಗ್ಲೂ ಜಾಣೇನೆ. ಮೊದಲೇ ನಿನ್ನ ಕೆಲ್ಸಕ್ಕೆ ಸೇರಿರೋದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ. ಅಲ್ಲಿ ಜಾಣತನಕ್ಕೆ, ಚುರುಕ್ತನಕ್ಕೆ ತುಂಬಾನೇ ಬೆಲೆ ಇರುತ್ತೆ, ಅದಕ್ಕೆ ಹೇಳಿದೆ ಅಷ್ಟೆ. ಹೌದು ಸಿರಿ, ನಾನು ಹಾಗೆ ಅನ್ಕೊಂಡಿದ್ದೀನಿ. 1-2-3 ಈವೆಂಟ್ಸ್ನ ವಹಿಸಿದ್ದಾರೆ, ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ರೆ ಆ ಕಂಪ್ನಿಲಿ ಒಳ್ಳೆ ಹೆಸರು ಮಾಡ್ಬೋದು. ಖಂಡಿತ ನೀನು ಚೆನ್ನಾಗಿ ಮಾಡ್ತೀಯ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಸಿರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.